ಸೊ ಇದು ಸ್ವಲ್ಪ ಟ್ರಿಕ್ಕಿ, ನನಗೂ ಅದು ಸರಿಯಾಗಿ ಅರ್ಥ ಆಗ್ತಿಲ್ಲ. ನೀಟಾಗಿ ಅರ್ಥ ಮಾಡಿಸಿ. ನಿಮ್ಮ ಗೇಮಲ್ಲಿ ಆಡೋದಿದ್ರೆ ನಾರ್ಮಲ್ ಕ್ರಿಕೆಟ್ ನೋಡ್ತಾ ಇದ್ರೆ ಸ್ಟ್ಯಾಂಡಿಂಗ್ ಕ್ರಿಕೆಟು, ಸೊ ರೂಲ್ಸ್ ಹೇಗೆ? ನಿಮ್ಮದು ಬೇರೆ ರೂಲ್ಸ್ ಇರುತ್ತಾ ಅವ್ರದ್ದು ಕಂಪೇರ್ ಮಾಡಿದ್ರೆ? ಇಲ್ಲ ಮೇಡಮ್, ನಮ್ದು ಇಷ್ಟೇ ರೂಲ್ಸ್. ಓವರ್ಸ್ ಎಷ್ಟಿರುತ್ತೆ? ಸೇಮ್ 20 ಓವರ್ಸ್ ಮ್ಯಾಚು, ಹೌದಾ? 10 ಓವರ್ಸ್ ಮ್ಯಾಚು, 50 ಓವರ್ಸ್ ಮ್ಯಾಚು ಅದೇ ಇರುತ್ತೆ. ನಮ್ಗೆ ಯೂಶಲಿ 20 ಓವರ್ಸ್ ಮ್ಯಾಚ್ ಆಡಿದ್ದೀವಿ, ಮತ್ತೆ ಟೆಸ್ಟ್ ಮ್ಯಾಚ್ ಆಡಿದ್ದೀವಿ. ಟೆಸ್ಟ್ ಮ್ಯಾಚ್ ಆಡಿದ್ದೀವಿ. ಓಕೆ, ಅಂದರೆ ಒನ್ ಡೇ ODI ಈ ಥರ 90 ಓವರ್ಸ್ 90 ಓವರ್ಸಿಂದು ಆಡಿದ್ದೀರಾ? ಸೊ ಮತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕಂದ್ರೆ ಸ್ಟ್ಯಾಮಿನಾ ಇರಬೇಕಾಗತ್ತೆ. ಯುವರ್ ಬಾಡಿ ಶುಡ್ ಬಿ ವಿಲ್ಲಿಂಗ್ ಟು ಡೂ ದ್ಯಾಟ್. ಸ್ವಲ್ಪ ಸ್ಟ್ರೆಂತ್ ವೈಸ್ ನಿಮ್ಗೆ ಏನು ಮಾಡ್ತೀರಾ ಆ ಥರ ಟೈಮಲ್ಲಿ? ಅಂದರೆ ಅದು ಏನಿಲ್ಲ, ಕಾನ್ಫಿಡೆಂಟ್ ಅಷ್ಟೇ, ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ನಿಲ್ತೀವಿ, ಅದೇನು ತೊಂದರೆ ಇಲ್ಲ, ಎಲ್ಲರೂ ವಿ ಕ್ಯಾನ್ ಮ್ಯಾನೇಜ್. ನಾವೇನು ಸೇಮ್ ಅವರು ಏನು ಮಾಡ್ತಾರೆ ನಾವು ಅದನ್ನೇ ಮಾಡ್ತೀವಿ. ಬಟ್ ನಮ್ದು ಸ್ವಲ್ಪ ಡ್ಯೂರೇಷನ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಯಾಕಂದರೆ ನಮ್ಮದು ವೀಲ್ ಚೇರ್ ಮೂವ್ಮೆಂಟ್ ಮಾಡಬೇಕು, ಬರಬೇಕು, ಮತ್ತು ನಿಂತ್ಕೋಬೇಕು. ಅವ್ರಿಗೂ ನಮಗೂ ಸ್ವಲ್ಪ ಟೈಮ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ತಗೊಳ್ತೀವಿ, ಸ್ವಲ್ಪ ಸ್ಲೋ ಇರುತ್ತೆ. ಉಳಿದಿದ್ದೆಲ್ಲ ಸೇಮ್, ನೀವು ಸೇಮ್ ಅವ್ರ ಥರನೇ ನೋಡ್ತೀರಾ. ಓಕೆ, ಹಂಗಂದ್ರೆ ಇದ್ರದ್ದು IPL ಮಾಡ್ಬಿಡೋಣ ಕಣ್ರಿ. KWPL ಆಯ್ತು. ಹೌದಾ? ಓಕೆ, ಪ್ಲಾನ್ ಇದೆ ನಮ್ದು ಈಗ. ಹೌದ್ರಾ? ನಿಮ್ದು ಟೀಮ್ ಆಡೋದಿದೆ? ನಮ್ದು ಒಂದು ಸಂಸ್ಥೆ ಇದೆ ನಮ್ದು ಈಗ. ಓಕೆ, ಹೇಳಿ ಸಂಸ್ಥೆ ಬಗ್ಗೆ. ಬ್ಯಾಂಕ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ. ಓಕೆ, ಈಗ ಆಲ್ರೆಡಿ ನಾವು ಒಂದು 200 ಪ್ಲೇಯರ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. 200 ಪ್ಲೇಯರ್ಸ್ ಇವಾಗ? ಮತ್ತೆ ನಿಮ್ದ್ರಲ್ಲಿ 12 ಜನ ಅಂತ ಅಂದ್ರಿ ಅಲ್ಲ? ಅದು 2016. ಸೊ ಅವಾಗಿಂದ ಇವಾಗಿಗೆ ನೋಡ್ಕೊಂಡ್ರೆ 200 ಜನ ಇದ್ದಾರಾ ಸರ್? ಎಸ್ ಮ್ಯಾಮ್. ವಾವ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು. ಅಂದರೆ ಈಗ ನಾವು ಬರೀ ಕ್ರಿಕೆಟ್ಗೊಂದೇ ಮಾನ್ಯತೆ ಕೊಡ್ತಾ ಇಲ್ಲ ಮೇಡಮ್. ಯಾಕಂದರೆ ಈಗ BCCI ಅಂಡರಲ್ಲಿ DCCI ಅಂತ ಇದೆ, ಡಿಸಬಲ್ ಕ್ರಿಕೆಟ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ. ಅದು ಸ್ವಲ್ಪ ನಮಗೆ ಅದ್ರ ಅಂಡರ್ಲಾದರೆ ವಿ ಕ್ಯಾನ್ ಆಲ್ಸೋ ಎಲಿಜಿಬಲ್ ಫಾರ್ ಆಲ್ ದ ಬೆನಿಫಿಟ್ಸ್ ಲೈಕ್ ನಾರ್ಮಲ್ ಕ್ರಿಕೆಟ್ ಪ್ಲೇಯರ್ಸ್. ಅದೊಂದು ಸ್ವಲ್ಪ ವೇಟಿಂಗಲ್ಲಿ ಇದ್ದೀವಿ. ಬಟ್ ಇನ್ನು ಅದನ್ನೇ ತುಂಬ ಮಾಡ್ತಾ ಇದ್ದರೆ ಈ ಅಥ್ಲೆಟಿಕ್ಸಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೀವಿ. ಈಗ ಪ್ಯಾರಾಲಿಂಪಿಕ್ಸ್, ಜಾವ್ಲಿನ್, ಥ್ರೋ ಬಾಲ್, ಮತ್ತು ವೀಲ್ ಚೇರ್ ಕ್ರಿಕೆಟ್, ವೀಲ್ ಚೇರ್ ರಗ್ಬಿ, ವೀಲ್ ಚೇರ್ ಬಾಸ್ಕೆಟ್ ಬಾಲ್, ಸಿಟ್ಟಿಂಗ್ ವಾಲಿಬಾಲ್. ಒನ್ ಆಫ್ ಮೈ ಫ್ರೆಂಡ್ he went to US, maybe coming back on 20th. He is represent World Cup for sitting volleyball. ಹೌದ್ರಾ? ನಮ್ಮ ಸಂಸ್ಥೆಯಿಂದನೇ ಹೋಗಿದ್ದಾನೆ. ಅದೊಂದು ಪ್ರೌಡ್ ಫೀಲ್ ಇದೆ. ಇಟ್ ಈಸ್ ದ ಪ್ರೌಡ್, ಇಟ್ ಈಸ್ ದ ಮೂಮೆಂಟ್ ಇಂಡಿಯಾಗೆ. ಅಮೇಝಿಂಗ್. ಆಮೇಲೆ ಒಂದು ನಾನು ಹೇಳೋದು ಮಾರ್ತೆ, ಅದು ನಾವು ದುಬೈ ಫ್ರೆಂಡ್ಶಿಪ್ ಕಪ್ಪು ಪಾಕಿಸ್ತಾನ ಜೊತೆ ಅಲ್ಲಿಗೂ ಬರ್ತೀನಿ. ಸೊ ನೀವು ಈಗ ನ್ಯಾಷನಲ್ಸ್ ಆಯಿತು, ಇಂಟರ್ನ್ಯಾಷನಲ್ಸ್ ಆಡಿದ್ದೀರಾ ಅಂತ ಅಂದ್ರಿ. ಸೊ ಟೆಲ್ ಮಿ. ಈಗ ಈ ನ್ಯಾಷನಲ್ಸಲ್ಲಿ ನಾನು ಏನು ಸ್ಕೋರ್ ಮಾಡಿದ್ದು, 22 ಮೆಂಬರ್ಸ್ಗೆ ಮತ್ತು ಅವ್ರಿಗೆ ಸೆಲೆಕ್ಷನ್ ಕಮಿಟಿ ಬಂತು. ಅದೇ WCIA, ವೀಲ್ ಚೇರ್ ಕ್ರಿಕೆಟ್ ಇಂಡಿಯಾ ಅಸೋಸಿಯೇಷನ್. 22 ಜನದಲ್ಲಿ ಅಂದರೆ ಎಲ್ಲ ಸ್ಟೇಟಲ್ಲೂ ಅಟ್ಲೀಸ್ಟ್ ಗುಡ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕಂತ ಅಸೋಸಿಯೇಷನ್ಗಿರುತ್ತೆ. ಕರ್ನಾಟಕದಿಂದ ನಾನು ಮತ್ತು ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ, ಶಿವು ಅಂತ, ಅವ್ರನ್ನೂ ಸೆಲೆಕ್ಟ್ ಆದ್ವಿ. ಫಸ್ಟ್ ವೆರಿ ಪ್ರೌಡ್ ಬಿಕಾಸ್ ವಿ ಆರ್ ವೇರಿಂಗ್ ಇಂಡಿಯನ್ ಜೆರ್ಸಿ. ಅಮೇಝಿಂಗ್. ವಾವ್. ಅದು ಸೆಲೆಕ್ಷನ್ ಆಗಿ ಒಂದು ವಾರ ಆದಮೇಲೆ ಅವರು ಕಾಲ್ ಮಾಡಿ ಹೇಳ್ತಾರೆ, ಯು ಬೋತ್ ಆರ್ ಸೆಲೆಕ್ಟೆಡ್ ಫಾರ್ ಫ್ರೆಂಡ್ಶಿಪ್ ಕಪ್ ಫಾರ್ ವರ್ಸಸ್ ಪಾಕಿಸ್ತಾನ್ ಇನ್ ದುಬೈ. 2000 ಆಲ್ಮೋಸ್ಟ್ ಆಯಿತು, 4-5 ಇಯರ್ಸ್ ಆಯಿತು ಅನಿಸುತ್ತೆ. ಅಲ್ಲಿ ಹೋದ್ವಿ, ಅಲ್ಲೂ ಎಲ್ಲದರಲ್ಲೂ ಕಾಂಪಿಟೇಷನ್. ಬಟ್ 3 ಮ್ಯಾಚ್ ನಡೀತು. ಫಸ್ಟ್ ಮ್ಯಾಚಲ್ಲಿ ನಾನು ಬೆಂಚ್ ಕಾದೆ. ಹೌದ್ರಾ? ಓಕೆ, ಕಾಮನ್ ಬೆಂಚ್ ಕಾದೆ. ಸೆಕೆಂಡ್ ಮ್ಯಾಚಲ್ಲಿ ಅವರು ಫಸ್ಟ್ ಮ್ಯಾಚು ಸೋತರು, ಸೆಕೆಂಡ್ ಮ್ಯಾಚಲ್ಲಿ ಲೋ ಸ್ಕೋರಲ್ಲಿ ಇದಾದರು. ಬಟ್ ನಾನು ಫೀಲ್ಡಿಂಗ್ ಅಷ್ಟೇ ಮಾಡಿದೆ. ಫೈನಲ್ ಮ್ಯಾಚಲ್ಲಿ ಏನು ಅದಕ್ಕೂ ಒಂದು ಕ್ರೈಟೀರಿಯಾ, ನಾನು ತಗೋಬೇಕು ಅಂದರೆ ಏನಾದರೂ ಶೋ ಪೊಟೆನ್ಷಿಯಲ್ ತೋರಿಸ್ಬೇಕು. ಅವಾಗ ನಮ್ಮ ಮ್ಯಾನೇಜರು ಮತ್ತು ನಮ್ಮ ವೈಸ್ ಕ್ಯಾಪ್ಟನ್ನು ಅವ್ರಿಗೆ ಹೇಳಿದ್ರು, ಈಸ್ ಆಲ್ಸೋ ಅವ್ರಿಗೂ ಗೊತ್ತು, ಕ್ಯಾಪ್ಟನ್ಗೆ ಗೊತ್ತು, ಐ ಸ್ಕೋರ್ಡ್ 86 ರನ್ಸ್ ಛತ್ತೀಸ್ಗಢದ ಮೇಲೆ ಅಂತ.
ಓಕೆ 6 ಬಾಲ್ ಮಾಡ್ತೀನಿ, 4 4 ಹೊಡಿ ಅಂತ ಬಾಲ್ ಹಾಕಿದ್ರು. ಹೌದಾ? ಓಕೆ. ನಾನು 5 4 ಹೊಡೆದೆ, ಹೌದ್ರಾ? ಸೆಲೆಕ್ಟೆಡ್ಡು. ವಾವ್! ಆ ಮ್ಯಾಚ್ ಆಡಿದೆ. ಅವರು 148 ರನ್ಸ್ ಹೊಡೆದ್ರು ಪಾಕಿಸ್ತಾನದವರು. ಓಕೆ. ನಾವು 16.5 ಓವರ್ಸ್ಗೆ ಹೊಡೆದಾಕಿದ್ವಿ. ನಾನು 54 ರನ್ಸ್ ನಾಟ್ ಔಟ್. ನನ್ನ ಮ್ಯಾನೇಜರು ಮತ್ತು ನನ್ನ ವೈಸ್ ಕ್ಯಾಪ್ಟನ್ ಹೇಳಿದ್ದು, ದಿಸ್ ಈಸ್ ಯುವರ್ ಅಪರ್ಚುನಿಟಿ, ನಿನಗೆ ಅಪರ್ಚುನಿಟಿ ಸಿಕ್ಕಿದೆ, ಗೊತ್ತಿಲ್ಲ ಮತ್ತೆ ನಿನಗೆ ಯಾವಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಕೊಟ್ಟಿದ್ದಾರೋ ಯು ಹ್ಯಾವ್ ಟು ಯುಟಿಲೈಸ್ ಅಷ್ಟೇ. ನೀನು ಹೋಗ್ತಾ ಇದೀಯಾ, ನಾಟ್ ಔಟ್ ಆಗಿ ಬರಬೇಕು ಅಷ್ಟೇ ಅಂತಾನೆ. ಬಟ್ ಬಟ್ ಅಂದರೆ ಅದು ಪಾಕಿಸ್ತಾನ ಅಂದಮೇಲೆ ಎಲ್ಲರಿಗೂ ಒಂಥರ ಅದೊಂಥರ ಇರುತ್ತಲ್ಲ ಸರ್ ಫೀಲಿಂಗು, ಅದನ್ನ ಹೇಳ್ಕೊಳಕ್ ಬರಲ್ಲ ಆ ಥರ ಫೀಲಿಂಗು. ಸೇಮ್ ಟೈಮ್ ಏಷ್ಯಾ ಕಪ್ಪು ಪಕ್ಕದ ಗ್ರೌಂಡಲ್ಲೇ ನಡೀತಾ ಇದೆ. ನಮ್ಮ ನಾರ್ಮಲ್ ನಾರ್ಮಲ್ ಮ್ಯಾಚ್. ನಾರ್ಮಲ್ ಮ್ಯಾಚ್ ನಮ್ದು ಈ ಕಡೆ ಸ್ವಲ್ಪ ದೂರ. ಓಕೆ. ಅವರು ವಿನ್ ಆದ್ರು, ನಾವು ವಿನ್ ಆದ್ವಿ. 2018 ದಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಆಮೇಲೆ ಅದು ಆಗಿ ಬಂದಮೇಲೆ ನಾನು ನಮ್ಮದು ಹಳ್ಳಿ ಊರು ಗೊತ್ತಿಲ್ಲ, ಅದು ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ, ಅದು ಒಂದು 2 ಕಿಲೋಮೀಟರ್ ಫುಲ್ ಮೆರವಣಿಗೆ. ಹೌ ಸ್ವೀಟ್. ಎಲ್ಲ ಸುಮಾರು ಗ್ರಾಮ ಪಂಚಾಯತ್ ಮೆಂಬರ್ಸು, ರೂರಲ್ ಪೊಲೀಸ್ ಇನ್ಸ್ಪೆಕ್ಟ್ರು, ಸುಮಾರು ಜನ ಬಂದು ಹಳ್ಳಿಗೂ ಹೆಸರಾಂತವಾಗಿ ಬಿಟ್ರಿ ನೀವು. ಅದರಲ್ಲೆಲ್ಲ ಇದೆ. ಅದರಿಂದ ನಂದು ಸ್ಟಾರ್ಟ್ ಆಯಿತು. ಸೋ ಮೆನಿ ಪೀಪಲ್ಸ್ ಬ್ಲೆಸ್ಸಿಂಗ್ಸ್. ಈಗ ನಾನು ಇದ್ದೀನಿ ಹಾಗೆ. ಅದೇ ಮತ್ತು ಇನ್ನೊಂದು ಖುಷಿ ಅಂತಂದರೆ, ತುಂಬ ಜನ ಬರ್ತಾರೆ. ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಬರ್ತಾರೆ, ಕಳಿಸ್ತಾರೆ, ರಿಪೋರ್ಟ್ಸ್ ಎಲ್ಲ ಕಳಿಸ್ತಾರೆ, ಎಲ್ಲಿ ಹೋದ್ರೆ ಬೆಟ್ರು ಏನು ಅಂತ. ನನಗೆ ತೃಪ್ತಿ ಇದೆ. ನನಗೇನು ಗೊತ್ತಿದೆಯೋ ಅದನ್ನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಕರೆಕ್ಟ್. ಓಕೆ. ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ಬಿಕಾಸ್ ಈಗ ನನಗೆ ಗೊತ್ತಿದೆ, ನಾನು ಹೆಲ್ಪ್ ಮಾಡಬೇಕು. ಹೆಲ್ಪ್ ಅಂತಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾಡಬೇಕು. ನನಗೆ ಗೊತ್ತಿದ್ದ ಹಾಸ್ಪಿಟ್ಲ್ ಇಲ್ಲಿ ಹೋಗ್ರಿ ಅಷ್ಟೇ. ಅದು ಆ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದೆ. ಹೌದು. ಕರೆಕ್ಟ್ ಟೈಮಿಗೆ ಹೇಳಿರ್ತೀರಾ, ಕರೆಕ್ಟ್ ಟೈಮಿಗೆ ಸಿಕ್ಕಿರುತ್ತೆ ಅವ್ರಿಗೆ. ಹೌದು.